Good morning, everyone. Dear students, today I am going to teach you prepositions. So, prepositions are very interesting, and also this is very important for your examination. Prepositions are very important for your examination. So, let us start with prepositions. So, prepositions means what? Preposition, pre plus position. ಪ್ರೀ ಪ್ಲಸ್ ಪೊಸಿಷನ್ ಮೀನ್ಸ್ ಸರಿಯಾದ ಪೊಸಿಷನನ್ನು ಹುಡುಕೋದು, ಪ್ರೀ ಪೊಸಿಷನ್. ಸೊ ಲೆಟ್ಸ್ ನೋ ದಿ ಡೆಫಿನೇಷನ್ ಆಫ್ ಪ್ರಪೋಸಿಷನ್. ಸೊ ಪ್ರಪೋಸಿಷನ್ ಮೀನ್ಸ್ ಟೆಲ್ಸ್ ಅಸ್ ಅಬೌಟ್ ದ ಪೊಸಿಷನ್ ಆಫ್ ಎ ಸಬ್ಜೆಕ್ಟ್ ಆರ್ ಏಜೆಂಟ್ ಇನ್ ದ ಸೆಂಟೆನ್ಸ್. ಹಾಗಾದರೆ ಸಬ್ಜೆಕ್ಟಿನ ಒಂದು ಸ್ಥಾನವನ್ನು ಗುರುತಿಸುವುದು ಅಂತಾಗುತ್ತೆ, ಪೊಸಿಷನ್ ಆಫ್ ದಿ ಸಬ್ಜೆಕ್ಟ್. ಸೊ example, Mohan is sitting under the tree. Mohan is sitting under the tree. What is the position of Mohan? ಹಾಗಾದರೆ ಮೋಹನನ ಸ್ಥಾನ ಎಲ್ಲಿದೆ? What is the position of Mohan? The answer is under the tree. So under the tree means ಒಂದು ಮರದ ಕೆಳಗೆ ಮೋಹನ್ ಕುಳಿತಿದ್ದಾನೆ. ಸೊ ಹಾಗಾದರೆ ಮೋಹನಿನ ಒಂದು ಸ್ಥಾನ ಏನಪ್ಪ ಅಂದರೆ ಅಂಡರ್. ಈ ಅಂಡರ್ ಅಂತಕ್ಕಂಥದ್ದು ಏನಂದರೆ ಪ್ರಪೋಸಿಷನ್. ಸೊ ವಿತೌಟ್ ಅಂಡರ್ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಸೆಂಟೆನ್ಸ್. ಹಾಗಾದರೆ ಮೋಹನ್ ಈಸ್ ಸಿಟ್ಟಿಂಗ್ ದ ಟ್ರೀ, ಇದಕ್ಕೆ ಮೀನಿಂಗ್ ಇಲ್ಲ. ಸೊ ಮೋಹನ್ ಕೂಡುತ್ತಾನೆ ದ ಟ್ರೀ ಅಂದರೆ ಅರ್ಥ ಇಲ್ಲ ಇದಕ್ಕೆ. ಹಾಗಾದರೆ ಮೋಹನ್ ಮರದ ಕೆಳಗೆ ಕುಂತಿದ್ದಾನೆ ಅಂದರೆ ಈ ಅಂಡರ್ ನಮಗೆ ಏನು ತೋರಿಸ್ಕೊಡುತ್ತಪ್ಪ ಅಂದರೆ ಮೋಹನ್ನಿನ ಸ್ಥಾನವನ್ನು ತೋರಿಸ್ಕೊಡುತ್ತೆ. ಸೊ ಹೀಗಾಗಿ ಅಂಡರ್ ಈಸ್ ದ ಪ್ರಪೋಸಿಷನ್ and also it indicates subject's position. So we called preposition, that means preposition. Okay, right. Next. So ಇದೇ ರೀತಿ ನಾವು ಎಕ್ಸಾಂಪಲ್ ನೋಡೋದಾದರೆ the duster is kept on the table. The duster is kept on the table. That means what is the position of duster? So the duster is kept on the table. What is the position of duster? The answer is ಆನ್ ದ ಟೇಬಲ್. ಆನ್ ದ ಟೇಬಲ್. ಹಾಗಾದರೆ ಡಸ್ಟರನ್ನು ನಾವು ಎಲ್ಲಿಟ್ಟಿದ್ದೇವೆ, ಡಸ್ಟರಿನ ಸ್ಥಾನ ಯಾವುದು, ಅದು ಎದರ ಮೇಲಿದೆ ಅಂತ ನಾವು ಕ್ವಶನ್ ಮಾಡಿದಾಗ ಆನ್ ಅಂತಕ್ಕಂಥ ಪ್ರಪೋಸಿಷನಲ್ಲಿ ಬರುತ್ತೆ. ಹಾಗಾದರೆ ಆನ್ ನಮಗೇನು ತೋರಿಸ್ಕೊಡುತ್ತೆ? ಡಸ್ಟರಿನ ಸ್ಥಾನವನ್ನು ತೋರಿಸ್ಕೊಡುತ್ತೆ. ದಟ್ ಮೀನ್ಸ್ ಆ ಡಸ್ಟರಿನ ಪೊಸಿಷನನ್ನು ತೋರಿಸ್ಕೊಡುತ್ತೆ. ಸೊ ಹೀಗಾಗಿ ಪ್ರಪೋಸಿಷನ್ಸ್ಗಳು ಒಂದು ವಾಕ್ಯದಲ್ಲಿರ್ತಕ್ಕಂಥ ಸಬ್ಜೆಕ್ಟ್, ದಟ್ ಮೀನ್ಸ್ ನೌನ್ ಆರ್ ಪ್ರನೌನ್, ಅವುಗಳ ಸ್ಥಾನವನ್ನು ತೋರಿಸಿಕೊಡುವಲ್ಲಿ ಮಹತ್ವ ಪಾತ್ರ ವಹಿಸುತ್ತವೆ. ಹಾಗಾದರೆ ಈಗ ಈ ಪ್ರಪೋಸಿಷನ್ಸ್ಗಳ ಬಳಕೆಯನ್ನು ನೋಡೋಣ ಈಗ. ದಟ್ ಮೀನ್ಸ್ ಯೂಸಸ್ ಆಫ್ ಪ್ರಪೋಸಿಷನ್ಸ್. ಫಸ್ಟ್ ಒನ್, ಟು. ಸೊ ಟು ಈಸ್ ಒನ್ ಆಫ್ ದಿ ಪ್ರಪೋಸಿಷನ್. ಸೊ ಟು ಇಂಡಿಕೇಟ್ಸ್ ಮೋಷನ್. ಸೊ ಮೋಷನ್ಸ್ ಮೀನ್ ಚಲನೆ. ಹಾಗಾದರೆ ಶಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಸೊ ಹಿಯರ್ ಟು ಈಸ್ ದ ಪ್ರಪೋಸಿಷನ್. ಇದು ಒಂದು ಚಲನೆಯ ಸಂಕೇತವನ್ನು ಹೇಳ್ಕೊಡುತ್ತೆ. ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಾ? ಸೊ ಒಂದು ವೇಳೆ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದರೆ ಟು ಮಾರ್ಕೆಟ್. ಒಂದು ವೇಳೆ ನಾನು ಕಾಲೇಜ್ಗೆ ಹೋಗ್ತಾ ಇದ್ದರೆ ಟು ಕಾಲೇಜ್. ಒಂದು ವೇಳೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದರೆ ಟು ರೈಲ್ವೆ ಸ್ಟೇಷನ್. ಹಾಗಾದರೆ ಒಬ್ಬ ವ್ಯಕ್ತಿ ಅವನ ಡೆಸ್ಟಿನೇಷನ್ ಏನು, ಅವನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಕ್ಕಂಥ ಸಂದರ್ಭ ಬಂದಾಗ ನಾವು ಈ ಟೂನ ಬಳಕೆ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ದ ಕರೆಕ್ಟ್ ಯೂಸೇಜ್ ಆಫ್ ಟು. ಸೊ ಶಿ ಗೋಸ್ ಟು ಕಾಲೇಜ್ ಎವ್ರಿ ಡೇ. ಅವಳು ಕಾಲೇಜಿಗೆ ಪ್ರತಿದಿನ ಹೋಗುತ್ತಾಳೆ. ಎಸ್, ಓಕೆ. ಆ್ಯಂಡ್ ದೆನ್ ಸೆಕೆಂಡ್ ಎಕ್ಸಾಂಪಲ್, ಹೀ ರಿಟರ್ನ್ಸ್ ಬ್ಯಾಕ್ ಟು ಇಸ್ ಹೌಸ್. ನೋಡಿ, ಹೀ ರಿಟರ್ನ್ಸ್ ಬ್ಯಾಕ್ ಟು ಇಸ್ ಹೌಸ್. ಸೊ ಹಿಯರ್ ಟು. ಹೀ ರಿಟರ್ನ್ಸ್, ಅವನು ಮರಳಿ ಮನೆಗೆ ಬರ್ತಾನೆ. ಹೀ ರಿಟರ್ನ್ಸ್, ಮರಳಿ ಅವನು ಮನೆಗೆ ಬರುತ್ತಾನೆ ಅಂತಕ್ಕಂಥ ಒಂದು ಮೋಷನ್ ಇಲ್ಲೇ ತೋರಿಸ್ತಾ ಇದೆ. ಯಾವತ್ತು ತೋರಿಸ್ತಾ ಇದೆ? ಟು. ಹಾಗಾದರೆ ಯಾರು ಮರಳಿ ಬರ್ತಾ ಇದ್ದಾರೆ? ಹಿ. ಸೊ ದಿಸ್ ಈಸ್ ದ ಪೊಸಿಷನ್. ಓಕೆ, ಹಿ. ಆ್ಯಂಡ್ ದೆನ್ ಸೊ ಇವಾಗ ನಿಮಗೆ ಟೂದ ಬಳಕೆ ಏನಂತ ನಿಮ್ಗೆ ಅರ್ಥ ಆಯ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಟು ಇಂಡಿಕೇಟ್ಸ್ ಮೋಷನ್. ಓಕೆ, ರೈಟ್. ಆ್ಯಂಡ್ ದೆನ್ ನೆಕ್ಸ್ಟ್ ವಿ ಗೋ ಟು ಇಂಟು. ಸೊ ಇಂಟು ಮೀನ್ಸ್ ವಾಟ್? ಸೊ ಇಂಟು ಈಸ್ ಆಲ್ಸೋ ಪ್ರಪೋಸಿಷನ್. ಇನ್ ಪ್ಲಸ್ ಟು. ನಾವು ಇದನ್ನು ಬೇರೆ ಮಾಡಿದಾಗ ಇನ್ ಪ್ಲಸ್ ಟು. ಅಂದರೆ ಇನ್ ಅಂದರೆ ಇನ್ಸೈಡ್. ಸೊ ಇನ್ ಮೀನ್ಸ್ ಇನ್ಸೈಡ್. ಟು ಮೀನ್ಸ್ ಆಲ್ರೆಡಿ ಯು ನೋ ಮೋಷನ್. ಇನ್ ಮೀನ್ಸ್ ಇನ್ಸೈಡ್,
To means motion. That means inside motion. Inside motion. So inside motion means the tiger enters into the jungle. So into the jungle means, so jungle, forest. This is very wide place. ಆ ವೈಡ್ ಪ್ಲೇಸಲ್ಲಿ ಆ ಒಂದು ಹುಲಿ ಐತಲ್ಲ ಒಂದು ಕಡೆ ಇರೋದಿಲ್ಲ, ಅದೇನು ಮಾಡ್ತದೆ, ಆ ಕಾಡಿನ ಒಳಗಡೆ ಏನಾಗುತ್ತದು ನುಸುಳಿ ಹೋಗುತ್ತೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೆ. ಸೊ ಈ ರೀತಿ ಸಂದರ್ಭ ಬಂದಾಗ ದಟ್ ಕೈಂಡ್ ಆಫ್ ಸಿಚುವೇಶನ್ ವಿ ಯೂಸ್ ಇನ್ಸೈಡ್. ದ ಟೈಗರ್ ಎಂಟರ್ಸ್ ಇನ್ ಟು ದ ಜಂಗಲ್. ಕಾಡಿನ ಒಳಗಡೆ ಏನಾಯಿತು, ಒಂದು ಹುಲಿ ಪ್ರವೇಶ ಮಾಡಿತು. ಓಕೆ ರೈಟ್. ವಿ ಡೋಂಟ್ ಯೂಸ್ ಹಿಯರ್ ಟು, ವಿ ಶುಡ್ ಯೂಸ್ ಹಿಯರ್ ಇನ್ ಟು. ಆ್ಯಂಡ್ ದೆನ್ ಹೀ ಜಂಪ್ಡ್ ಇನ್ ಟು ದ ಸೀ. ಹೀ ಜಂಪ್ಡ್ ಇನ್ ಟು ದ ಸೀ ಮೀನ್ಸ್ ಅವನು ಸಮುದ್ರದಲ್ಲಿ ಹಾರಿದ. ಆದರೆ ಸಮುದ್ರ ಅಂದರೆ ನಿಮ್ಗೆ ಗೊತ್ತಿದೆ, ಸೊ ವೆರಿ ವೈಟ್, ಅದು ಭಾಳ ವಿಶಾಲವಾಗಿರುತ್ತೆ. ಒಂದು ಮೀನು ಏನು ಮಾಡುತ್ತೆ, ಸಮುದ್ರದ ಒಳಗಡೆ ಏನು ಮಾಡ್ತದೆ, ಈಜುತ್ತೆ. ಸೊ ಅದೇ ರೀತಿ ಇವನು ಏನು ಮಾಡ್ತಾನೆ, ಆ ಸಮುದ್ರದ ಒಳಗಡೆ ಹಾರಿದಾಗ ಅವನು ಇನ್ನೊಂದು ಕಡೆ ಹೋಗ್ತಾನೆ. ಎಸ್ ಓಕೆ. ಹಾಗಾದರೆ ಆ್ಯಂಡ್ ಐ ಆಮ್ ಎಂಟರ್ಸ್ ಇನ್ ಟು ದ ಥಿಯೇಟರ್. ನಾನು ಥಿಯೇಟರ್ ಒಳಗಡೆ ಏನು ಮಾಡ್ತೀನಿ, ಪ್ರವೇಶ ಮಾಡ್ತೀನಿ. ಪ್ರವೇಶ ಮಾಡಿ ನಿಲ್ಲೋದಿಲ್ಲ, ಮತ್ತೆ ನಾನು ಏನು ಮಾಡ್ತೀನಿ, ಮುಂದೆ ಹೋಗ್ತೀನಿ. ಸೊ ಅದೇ ರೀತಿ ನೀವು ಮನೆಗಡೆ ಹೋದಾಗ, ನಿಮ್ಮ ಮನೆಗೆ ನೀವು ಹೋದಾಗ, ಸೊ ಇವು ಎಂಟರ್ ಯುವರ್ ಹೋಮ್. ಸೊ ಓದ್ಕೊನೆ ಒಂದು ಹಾಲ್ ಬರುತ್ತೆ. ಸೊ ಹಾಲ್ ಆದ ನಂತರ ಕಿಚನ್, ಅದಾದ ನಂತರ ಬೆಡ್ರೂಮ್, ಹೀಗೆಲ್ಲ ಬರುತ್ತೆ ಮನೆ ಅಂದಮೇಲೆ. ಸೊ ಐ ಎಂಟರ್ಸ್ ಇನ್ ಟು ದ ಬೆಡ್ರೂಮ್. ಮನೆ ಒಳಗಡೆ ಹೋಗಿ ಆ ಹಾಲಿಂದ ನಾನೇನು ಮಾಡ್ತಿದ್ದೀನಿ, ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಸೊ ಹಿಯರ್ ಎಂಟರ್ಸ್ ಇನ್ ಟು ದ ಬೆಡ್ರೂಮ್, ಎಂಟರ್ಸ್ ಇನ್ ಟು ದಿ ಹೋಮ್ ಆ್ಯಂಡ್ ಮೂಡ್ ಇನ್ ಟು ದಿ ಬೆಡ್ರೂಮ್. ಸೊ ನಾವು ಇದನ್ನು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಟೂಗೂ ಮತ್ತು ಇಂಟುಗೂ ಇರತಕ್ಕಂಥ ವ್ಯತ್ಯಾಸ ಭಾಳ ಸಿಂಪಲ್ ಆಗಿದೆ, ಭಾಳ ಲಾಜಿಕ್ ಆಗಿದೆ. ಸೊ ಇದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿದರೆ ನಿಮಗಿದು ಅರ್ಥ ಆಗುತ್ತೆ. ಇಟ್ಸ್ ಓಕೆ ರೈಟ್. ನೌ ವಿ ಡಿಸ್ಕಸ್ಡ್ ಅಬೌಟ್ ಟು ಆ್ಯಂಡ್ ಇಂಟು ಆ್ಯಂಡ್ ಡಿಫ್ರೆನ್ಸಸ್ ಆಫ್ ಟು ಆ್ಯಂಡ್ ಇಂಟು ವಿತ್ ಎಕ್ಸಾಂಪಲ್ಸ್. ನೆಕ್ಸ್ಟ್, third preposition, at and in. At and in. So at means small town or place, and in big town, large area. ಆದರೆ ಎಟ್ಟನ್ನು ಎಲ್ಲಿ ಬಳಸ್ಬೇಕಪ್ಪ ಅಂದರೆ ಸಣ್ಣ ಪ್ಲೇಸ್ಗೆ ನಾವು ಅದನ್ನು ಬಳಸಬೇಕು. ಓಕೆ. ಎಟ್ ಕ್ಲಾಸ್ ರೂಮ್, ಎಟ್ ದ ಗ್ರೌಂಡ್, ಎಟ್ ದ ಕಾಲೇಜ್. ಸೊ ಈ ರೀತಿಯಾಗಿ ಎಟ್ ಬಸ್ ಸ್ಟ್ಯಾಂಡ್, ಎಟ್ ಪಾನ್ ಶಾಪ್. ಓಕೆ ರೈಟ್. ಸಣ್ಣ ಪ್ಲೇಸ್ಗೆ ನಾವು ಅದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಇನ್ನನ್ನು ಎಲ್ಲಿ ಯೂಸ್ ಮಾಡಬೇಕು, ಬಿಗ್ ಟೌನ್. ಸೊ ಬಿಗ್ ಟೌನ್ ಮೀನ್ಸ್, ಸೊ ದಿಸ್ ಈಸ್ ಕೊಪ್ಪಳ ಡಿಸ್ಟ್ರಿಕ್ಟ್, ಇನ್ ಕೊಪ್ಪಳ. ಕೊಪ್ಪಳ ಬಿಟ್ಟರೆ ಕರ್ನಾಟಕ ಸ್ಟೇಟ್, ಇನ್ ಸ್ಟೇಟ್. ಆ್ಯಂಡ್ ದೆನ್ ಇನ್ ಇಂಡಿಯಾ, ಐ ಆಮ್ ಲಿವ್ಡ್ ಎಟ್ ಕೊಪ್ಪಳ ಇನ್ ಕರ್ನಾಟಕ. ಹಾಗಾದ್ರೆ ಎಟ್ ಕೊಪ್ಪಳ ಇಟ್ ಮೀನ್ಸ್ ಸ್ಮಾಲ್ ಪ್ಲೇಸ್, ಇನ್ ಕರ್ನಾಟಕ ಇಟ್ ಮೀನ್ಸ್ ಕರ್ನಾಟಕ ಇಟ್ಸ್ ಬಿಗ್ ಏರಿಯಾ. ಸೊ ಇದನ್ನು ಸಿಂಪಲಾಗಿ ತಿಳ್ಕೊಳ್ಳೋದಾದರೆ ಒಂದು ಬಾಕ್ಸ್. ಸೊ ಈ ಒಂದು ಬಾಕ್ಸ್ ಇದು ಇನ್ ಅಂತ ಅನ್ಕೋಣ. ಈ ಒಂದು ಬಾಕ್ಸಿನ ಒಳಗಡೆ ಒಂದು ಸಣ್ಣ ಬಾಕ್ಸನ್ನು ಹಾಕಿ ಅದಕ್ಕೆ ಎಟ್ ಅಂತ ಅನ್ಕೋಣ. ಸೊ ದಿಸ್ ಈಸ್ ಕೊಪ್ಪಳ, ದಿಸ್ ಈಸ್ ಕಾಳಿದಾಸ ಕಾಲೇಜ್. ಐ ಆಮ್ ವರ್ಕಿಂಗ್ ಎಟ್ ಕಾಳಿದಾಸ ಕಾಲೇಜ್, ಎಟ್ ಕಾಳಿದಾಸ ಕಾಲೇಜ್ ಇನ್ ಕೊಪ್ಪಳ. ಓಕೆ ರೈಟ್. ಸೊ ದಿಸ್ ಇಸ್ ವಾಟ್ ಸ್ಮಾಲ್ ಪ್ಲೇಸ್, ದಿಸ್ ಇಸ್ ವಾಟ್ ಬಿಗ್ ಪ್ಲೇಸ್. I am standing at the pawn shop, I am standing at the pawn shop in ಕೊಪ್ಪಳ. ಸೊ ಕೊಪ್ಪಳಲ್ಲಿ ಇರ್ತಕ್ಕಂಥ ಒಂದು ಪಾನ್ ಶಾಪ್, ಆ ಪಾನ್ ಶಾಪ್ ಏನಾಗುತ್ತೆ, ಅದು ಸ್ಮಾಲ್ ಪ್ಲೇಸ್ ಆಗುತ್ತೆ. ಕೊಪ್ಪಳ ಏನಾಗುತ್ತೆ, ಬಿಗ್ ಪ್ಲೇಸ್ ಆಗುತ್ತೆ. ಸೊ ನಾವು ಇದನ್ನು ಈ ರೀತಿ ಅರ್ಥ ಮಾಡಿಕೊಂಡು ಆ ಎಟ್ಟಿಗೂ ಮತ್ತು ಇನ್ನಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ನಾಳೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಸೆಂಟೆನ್ಸಲ್ಲಿ ಆರಾಮಾಗಿ ನೀವೇನಪ್ಪ ಅಂದ್ರೆ ಎಟ್ಟನ್ನು ಎಲ್ಲಿ ಹಾಕ್ಬೇಕು, ಇನ್ನನ್ನು ಎಲ್ಲಿ ಹಾಕ್ಬೇಕು. ಸೊ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಓಕೆ ರೈಟ್. ಸೊ ಎಕ್ಸಾಂಪಲ್ಸ್, ಶಂಕರ್ ವಾಸ್ ಸ್ಟ್ಯಾಂಡಿಂಗ್ ಎಟ್ ದ ಬಸ್ ಸ್ಟ್ಯಾಂಡ್. ಓಕೆ. ಸೊ ಬಸ್ ಸ್ಟ್ಯಾಂಡ್ ಇಟ್ಸ್ ಓಕೆ ಇಂಡಿಕೇಟ್ ಸ್ಮಾಲ್ ಪ್ಲೇಸ್, ಬಸ್ ಸ್ಟ್ಯಾಂಡ್. ಆ್ಯಂಡ್ ಐ ವಿಲ್ ಮೀಟ್ ಯು ಎಟ್ 5 o'clock. ನಾವು ಎಟ್ಟನ್ನು ಇನ್ನೊಂದು ರೀತಿಯಾಗಿ ಬಳಸ್ಬೋದು. ಹೇಗಪ್ಪ ಅಂದರೆ ಪಾಯಿಂಟ್ ಆಫ್ ಟೈಮ್. ಸೊ ಎಟ್ 2 o'clock, ಎಟ್ 5 o'clock. ಸೊ ಈ ರೀತಿ ನಾವೇನಪ್ಪ ಈ ಟೈಮ್ಗೂ ಕೂಡ ನಾವು ಎಟ್ಟನ್ನು ಬಳಕೆ ಮಾಡ್ಬೋದು. ಎಸ್ ಓಕೆ. ಆ್ಯಂಡ್ ದೆನ್ ಐ ಆಮ್ ವರ್ಕಿಂಗ್ ಆ್ಯಸ್ ಇಂಗ್ಲೀಷ್ ಲೆಕ್ಚರರ್ ಎಟ್ ಕಾಳಿದಾಸ ಕಾಲೇಜ್ ಇನ್ ಕೊಪ್ಪಳ. ಸೊ ಹಿಯರ್ ಕಾಳಿದಾಸ ಕಾಲೇಜ್ ಇಂಡಿಕೇಟ್ಸ್ ಸ್ಮಾಲ್ ಪ್ಲೇಸ್ ಆ್ಯಂಡ್ ಇನ್ ಕೊಪ್ಪಳ ಇಂಡಿಕೇಟ್ಸ್ ಬಿಗ್ ಪ್ಲೇಸ್. ಕೊಪ್ಪಳದಲ್ಲಿ ಕಾಳಿದಾಸ ಕಾಲೇಜ್ ಇದೆ ಅಂತ ಅರ್ಥ ಕೊಡುತ್ತೆ. ಓಕೆ ರೈಟ್. ಆ್ಯಂಡ್ ದೆನ್ ಶಿ ಈಟ್ಸ್ ಬ್ರೇಕ್ಫಾಸ್ಟ್ ಇನ್ ದ ಮಾರ್ನಿಂಗ್. ಅವಳು ಬೆಳಗ್ಗೆ ಉಪಹಾರ ಮಾಡುತ್ತಾಳೆ.
ಓಕೆ ರೈಟ್, ಇನ್ ದ ಮಾರ್ನಿಂಗ್, ಇನ್ ದ ಈವ್ನಿಂಗ್, ಓಕೆ ರೈಟ್. ಸೊ ನಾವು ಈ ರೀತಿ ಏನಪ್ಪ ನಾವು ಮಾರ್ನಿಂಗ್ ಈವ್ನಿಂಗ್ ನಾವು ಇನ್ನನ್ನು ಬಳಕೆ ಮಾಡ್ಬೋದು. ಬಟ್ ನೈಟ್ ಅಂತ ಬಂದರೆ ಎಟ್ ನೈಟ್ ಅಂತ ತಗೋಬೇಕು. ಓಕೆ ರೈಟ್. ರೈಟ್, ಟುಡೇ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಪ್ರಪೋಸಿಷನ್ಸ್ ಆ್ಯಂಡ್ ವಾಟ್ ಯು ಮೀನ್ ಬೈ ಪ್ರಪೋಸಿಷನ್ ಆ್ಯಂಡ್ ಎಕ್ಸಾಂಪಲ್ ಆಫ್ ದಿ ಪ್ರಪೋಸಿಷನ್ಸ್. ಓಕೆ, ನಾವು ಇದನ್ನು ಅರ್ಥ ಮಾಡ್ಕೊಂಡಿವಿ ಈಗ. ಸೊ ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಭಾಗವನ್ನು ನಾನು ಹೇಳ್ತೀನಿ. ಥ್ಯಾಂಕ್ ಯು.